ముస్లిం ఉండరా? ಹಾಯ್ ಹೆಲೋ ಎವ್ರಿ ಒನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಈ ವಿಡಿಯೋದಲ್ಲಿ ವಿತ್ ಲವ್ ಮೂವಿಯ ರಿವ್ಯೂ ಮಾಡ್ತಾಯಿದ್ದೀನಿ. ಈ ಮೂವಿಯ ಸ್ಟೋರಿ ಏನು, ಕಲೆಕ್ಷನ್ ಏನು, ಬಜೆಟ್ ಏನು, ಫ್ಯಾಕ್ಟ್ಗಳನ್ನು ಏನು, ಹಾಗೆಯೇ ಈ ಮೂವಿಯ ಡೈರೆಕ್ಟರ್ ಹೆಸರು, ಆ್ಯಕ್ಟರ್ ಹೆಸರು ಈ ವಿಡಿಯೋದಲ್ಲಿ ತಿಳ್ಕೊಬರೋಣ. ಅದಕ್ಕೂ ಮುಂಚೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಕೆಳಗಡೆ ಕಾಣ್ತಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡ್ಕೊಳ್ಳಿ. ಬನ್ನಿ ಗಾಯ್ಸ್, ಇವತ್ತಿನ ವಿಡಿಯೋವನ್ನು ಶುರು ಮಾಡೋಣ. ಮೊದಲು ಈ ಮೂವಿಯ ಮೇನ್ ಲ್ಯಾಂಗ್ವೇಜ್ ಬಂದು ತಮಿಳ್ ಆಗಿದೆ. ಹಿಂದಿಯಲ್ಲಿ ಡಬ್ ಆಗಿದೆ ಅಷ್ಟೇ, ಇನ್ಯಾವುದೇ ಭಾಷೆಗಳಲ್ಲೂ ಡಬ್ ಆಗಿಲ್ಲ ಅಂತ ಹೇಳಬಹುದು. ಹಾಗೆಯೇ ಈ ಮೂವಿಯ ಕಲೆಕ್ಷನ್ ನೋಡೋದಾದರೆ 40 ಕೋಟಿ ಕಲೆಕ್ಷನನ್ನು ಮಾಡಿದೆ. ಬಜೆಟ್ ನೋಡೋದಾದರೆ 9.5 ಕೋಟಿಯಿಂದ 11.5 ಕೋಟಿವರೆಗೆ ಬಜೆಟನ್ನು ಹಾಕಿದ್ದಾರೆ ಅಂತ ಹೇಳಬಹುದು. ಹಾಗೆಯೇ ಈ ಮೂವಿಯ ಬಿಡುಗಡೆಯಾಗಿದೆ ದಿನಾಂಕ ಫೆಬ್ರವರಿ 6, 2026ರಲ್ಲಿ ಬಿಡುಗಡೆಯಾಗಿದೆ. ರನ್ನಿಂಗ್ ಟೈಮ್ ಒಂದು 163 ನಿಮಿಷಗಳ ಕಾಲ ಈ ಮೂವಿಯನ್ನು ತುಂಬ ಅದ್ಭುತವಾಗಿ ಕೊಟ್ಟಿದ್ದಾರೆ ಅಂತ ಹೇಳಬಹುದು. ಹಾಗೆಯೇ ಈ ಮೂವಿಯ ಡೈರೆಕ್ಟರ್ ಬೈ ಮಾದನ್. ಹಾಗೆಯೇ ಈ ಮೂವಿಯಲ್ಲಿ ಯಾರ್ಯಾರು ನಟ ನಟಿಯರು ಇದ್ದಾರೆ ಅನ್ನೋದನ್ನು ನೋಡೋದಾದರೆ ಮೊದಲು ಅಭಿಷೇನ್, ಜೀವನ್, ಅನಸ್ವರ ರಾಜನ್, ಇನ್ನೂ ಹಲವಾರು ಆ್ಯಕ್ಟರ್ಸ್ಗಳು ಈ ಮೂವಿಯಲ್ಲಿ ನಟನೆ ಮಾಡಿದ್ದಾರೆ ಅಂತ ಹೇಳಬಹುದು. ತಮಿಳಲ್ಲಿ ಆಡಿಯನ್ಸ್ಗಳು ಕೂಡ ಸಿಕ್ಕಾಪಟ್ಟೆ ಇಷ್ಟಪಡುವಂಥ ಸಿನಿಮಾವಾಗಿದೆ ಅಂತ ಹೇಳಬಹುದು. ಅನಸ್ವರ ರಾಜನ್ ಅವರು ಹೀರೋಯಿನ್ ಕ್ಯಾರೆಕ್ಟರ್ನ ಪ್ಲೇ ಮಾಡಿದ್ದು ತುಂಬ ಅದ್ಭುತವಾಗಿ ನಟನೆ ಮಾಡಿದ್ದಾರೆ ಅಂತ ಹೇಳಬಹುದು. ಹಾಗೆಯೇ ಆಡಿಯನ್ಸ್ಗಳು ಕೂಡ ಸಿಕ್ಕಾಪಟ್ಟೆ ಇಷ್ಟಪಡುವಂಥ ಸಿನಿಮಾವಾಗಿದೆ ಅಂತ ಹೇಳಬಹುದು. ಹಾಗೆಯೇ ಈ ಮೂವಿಗೆ ಹೆಚ್ಚಿನ ರಿವ್ಯೂಸ್ ಕೂಡ ಕೊಟ್ಟಿದ್ದಾರೆ. ಹಾಗೆಯೇ ಪಾಸಿಟಿವ್ ಆಗಿ ಬಂದಿದೆ ಅಂತಲೇ ಹೇಳಬಹುದು. ಹಾಗೆಯೇ ಈ ಮೂವಿಗೆ ಎಲ್ಲರೂ ರೆಸ್ಪಾನ್ಸ್ ಕೂಡ ಸಿಕ್ಕಿರುವಂಥ ಸಿನಿಮಾವಾಗಿದೆ ಅಂತ ಹೇಳಬಹುದು. ತಮಿಳಲ್ಲಿ ಆಡಿಯನ್ಸ್ಗಳು ಕೂಡ ಸಿಕ್ಕಾಪಟ್ಟೆ ಇಷ್ಟಪಡುವಂಥ ಸಿನಿಮಾವಾಗಿದೆ. ಹಾಗೆಯೇ ಈ ಮೂವಿಗೆ ಹಲವಾರು ಕಡೆಯಿಂದ ಮಾಹಿತಿ ಕೂಡ ಸಿಕ್ಕಿದೆ ಅಂತಲೇ ಹೇಳಬಹುದು. ಹಾಗೆಯೇ ಹೀರೋ ಆಗಿರ್ಬೋದು, ಹೀರೋಯಿನ್ ಆಗಿರ್ಬೋದು, ಇದು ತುಂಬ ಅದ್ಭುತವಾಗಿ ನಟನೆ ಮಾಡಿದ್ದಾರೆ. ಹಾಗೆಯೇ ಇದೊಂದು ಲವ್ ಸ್ಟೋರಿ ಸಿನಿಮಾವಾಗಿದೆ. ಹಾಗೆಯೇ ಹೈಸ್ಕೂಲ್ ಲವ್ ಸ್ಟೋರಿ ಅಂತಲೂ ಕೂಡ ಹೇಳಬಹುದು. ಹಾಗೆಯೇ ಈ ಮೂವಿಯ ಒಂದೇ ಸ್ಟೋರಿ ಹೇಳೋದಾದರೆ, ರಾಜಿ ಅನ್ನೋ ಹುಡುಗಿ ಇರ್ತಾಳೆ. ರಾಜಿಗೆ ಅವರಿಗೆ ತಂದೆ ತಾಯಿ ಇರ್ತಾಳೆ. ರಾಜಿ ಅವರು ಒಂದು ಹುಡುಗನ ತುಂಬ ಪ್ರೀತಿಸ್ತಾ ಇರ್ತಾರೆ ಮತ್ತು ಆ ಹುಡುಗನೂ ಕೂಡ ತುಂಬ ಪ್ರೀತಿಸ್ತಾ ಇರ್ತಾರೆ. ರಾಜಿ ಅವರು ಒಂದು ಹೈಸ್ಕೂಲಲ್ಲಿ ಓದ್ತಾ ಇರ್ತಾರೆ, ಆದರೆ ಹುಡುಗ ಮಾತ್ರ ಕಾಲೇಜಲ್ಲಿ ಓದ್ತಾ ಇರ್ತಾನೆ. ಇಬ್ಬರು ಕೂಡ ಭೇಟಿ ಆಗೋದು ಮತ್ತು ಅವರ ಒಂದು ಬಗ್ಗೆ ಮಾಹಿತಿಗಳನ್ನು ಹೇಳ್ಕೊಡೋದು ಮತ್ತು ಮೆಸೇಜನ್ನು ಮಾಡೋದು, ಫೋನನ್ನು ಮಾಡೋದು, ಈ ರೀತಿಯೆಲ್ಲ ನಡ್ಕೊಂಡು ಹೋಗ್ತಾ ಇರ್ತಾರೆ. ಕೆಲವು ದಿನಗಳ ನಂತರ ಮತ್ತು ಅವ್ರಿಗೆ ತಂದೆ ತಾಯಿ ನೋಡ್ಕೊಂಡು ಬಿಡ್ತಾರೆ. ಹುಡುಗ ತಂದೆ ತಾಯಿ ಅವರಂತೂ ತುಂಬ ಸ್ಟ್ರಿಕ್ಟ್ ಆಗಿರ್ತಾರೆ. ಹುಡುಗನ ಮಾತ್ರ ಈ ರೀತಿ ಎಲ್ಲ ಸ್ಲಮ್ಮಲ್ಲಿ ಏರಿಯಾ ಹುಡುಗರ ಜೊತೆ ಹಾಗೆಯೇ ಹುಡುಗಿರ ಜೊತೆ ಮಾತಾಡೋಕೆ ಹೋಗಬೇಡ ಅಂತ ತುಂಬ ಬೈತಾರೆ. ಹಾಗೆಯೇ ಹುಡುಗ ಮಾತ್ರ ತುಂಬ ರಿಚ್ಚು, ರಾಜಿ ಮಾತ್ರ ಸ್ವಲ್ಪ ಬಡವರಾಗಿರ್ತಾರೆ ಅಂತಲೇ ಹೇಳಬಹುದು. ಆದ್ದರಿಂದ ಅವರು ಹುಡುಗರು ಮಾತ್ರ ಆ ಹುಡುಗನ ಅವರ ತಂದೆ ತಾಯಿ ಕರ್ಕೊಂಡು ಹೊರಟೋಗ್ತಾರೆ. ಮತ್ತು ರಾಜಿ ಅವರು ಒಂದು ಹುಡುಗನ ಮತ್ತು ಬೇರೆ ಹುಡುಗ ರಾಜಿ ಅವ್ರನ್ನ ಇಷ್ಟಪಡ್ತಿರ್ತಾರೆ. ಈ ರೀತಿಯೆಲ್ಲ ನಾನು ಲವ್ ಮಾಡ್ತಾಯಿದ್ದೀನಿ ಬೇರೆ ಹುಡುಗನ ಅಂತೇಳಿ ರಾಜಿ ಹಾಗೆಯೇ ಅವರ ಹುಡುಗನ ಬಗ್ಗೆ ಎಕ್ಸ್ಪ್ಲೇನನ್ನು ಮಾಡ್ತಾರೆ. ಮತ್ತು ಆ ಹುಡುಗನ ಕಂಡುಹಿಡಿಯಬೇಕು ಅಂತ ಓಡಾಡ್ತಾರೆ. ಅದು ಕೊನೆಗೂ ಕೂಡ ಹುಡುಗ ಸಿಗೋದಿಲ್ಲ ಮತ್ತು ಆ ಓಡಾಡಿದಂಥ ವ್ಯಕ್ತಿನೇ ಮದುವೆ ಕೂಡ ಮಾಡ್ಕೋತಾರೆ ಪ್ರೀತಿಸಿ. ಹಾಗೆಯೇ ಸ್ಟೋರಿನೂ ಕೂಡ ಎಂಡ್ ಆಗುತ್ತೆ. ಸ್ಟೋರಿ ನಿಮಗೆ ಇಷ್ಟವಾದರೆ ಶೇರ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.